ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಪತ್ರಿಕಾ ದಿನಾಚರಣೆ ಇದನ್ನು ಉದ್ಘಾಟಿಸಿದ ಶ್ರೀ ಟಿ ವಿ ರಮೇಶ್ ಅವರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪುರುಷೋತ್ತಮ ನಾಯ್ಕ್ ಹಾಗೂ ಹರೀಶ್ ಅವರು, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಹೋದರರು, ಸುಮಾರು 15 ವರ್ಷಗಳಿಂದ ಸಾಂಸ್ಕೃತಿಕ ಭವನದಲ್ಲಿ ಈ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ನಡೆಯುತ್ತಾ ಬಂದಿದೆ. ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸುಮಾರು 30-35 ವರ್ಷಗಳ ಕಾಲ ಪತ್ರಿಕಾ ದಿನಾಚರಣೆಯನ್ನು ಕನ್ನಡ ಗ್ರಾಮದಲ್ಲಿ ಆಚರಿಸ್ತಾ ಬರ್ತಿದೆ. ಕಳೆದ ಕೆಲವು ವರ್ಷಗಳಿಂದ, ಅಂದರೆ ಸುಮಾರು 15 ವರ್ಷಗಳಿಂದ ಈ ಪ್ರದೇಶದಲ್ಲಿ, ಈ ಸನ್ನಿಧಿಯಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದಕ್ಕೆ ಪ್ರಧಾನ ಕಾರಣಕರ್ತರಾದಂತಹ ಸಾಂಸ್ಕೃತಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀ ಗುರುಪ್ರಸಾದ್ ಕೋಟಕಣಿಯವರು ಅಭಿನಂದನಾರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷಪಡ್ತಾ ಇದ್ದೀವಿ. ಕನ್ನಡ ಪತ್ರಿಕೆಗಳು ಕಾಸರಗೋಡಿನಲ್ಲಿ ಎನ್ನುವ ವಿಷಯ ಬಂದಾಗ, ಕನ್ನಡ ಪತ್ರಿಕೆಗಳಿಗೆ ಒಂದು ಸುದೀರ್ಘವಾದಂತಹ ಒಂದು ಇತಿಹಾಸ ಇದೆ ಈ ಪ್ರದೇಶದಲ್ಲಿ. ಅದು ಕೇವಲ ಪತ್ರಿಕೆಗಳಲ್ಲ, ಅದು ಕನ್ನಡದ ಹೋರಾಟದ ಧ್ವನಿಯಾಗಿ ಕಾಣಿಸಿಕೊಂಡಂತಹ ಪತ್ರಿಕೆ. ಕನ್ನಡದ ಹೋರಾಟವನ್ನು ಪ್ರಚುರಪಡಿಸುತ್ತಾ ಮಾತ್ರವಲ್ಲದೆ ಕನ್ನಡದ ಹೋರಾಟದ ವರದಿಗಳನ್ನು ಪ್ರಕಟಿಸುತ್ತಾ ಕನ್ನಡ ಹೋರಾಟಕ್ಕೆ ಒಂದು ವಿಶೇಷವಾದಂತಹ ಚಾಲನೆ ಕೊಟ್ಟಂತಹ ಪತ್ರಿಕೆ. ಅದು ಸಾಹಿತ್ಯ ಪತ್ರಿಕೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಕಳಕಳಿಯ ಪತ್ರಿಕೆಗಳಾಗಿರ್ಬೋದು. ಪತ್ರಿಕೆಗಳ ಪರಂಪರೆಯನ್ನು ಗಮನಿಸುವಾಗ 1929ರಲ್ಲಿ ಇಲ್ಲಿ ಪತ್ರಿಕೆಗಳ ಹುಟ್ಟು ಆರಂಭ ಆಯಿತು. ಸಾಹಿತ್ಯ ಎನ್ನುವಂತಹ ಒಂದು ಪತ್ರಿಕೆ, ಕಡಂಬಳಿ ತಾಯರು ಅದರ ಸಂಪಾದಕರಾಗಿದ್ದರು. ಸಾಹಿತ್ಯ ಎನ್ನುವಂತಹ ಒಂದು ಪತ್ರಿಕೆ ಕಾಸರಗೋಡಿನ ಮೊಟ್ಟ ಮೊದಲ ಪತ್ರಿಕೆ ಅಂತ ದಾಖಲೆಗಳು ಇರುತ್ತವೆ. ಬೇರೆ ಬೇರೆ ಅಧ್ಯಯನಕಾರರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಸಾಹಿತ್ಯ ಪತ್ರಿಕೆ ಅದು ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಮಾಸಪತ್ರಿಕೆಯಾಗಿತ್ತು. ಅನಂತರ ಕಾಸರಗೋಡಿನ ಕಹಳೆ, ಕನ್ನಡದ ಕಹಳೆ, ನವಚೇತನ, ಜ್ಯೋತಿ, ಹೀಗೆ ಬೇರೆ ಬೇರೆ ಪತ್ರಿಕೆಗಳು ಕಾಣಿಸಿಕೊಂಡವು. ಕೆ ಹೈದರ್ ಎಂಬವರು ಜ್ಯೋತಿ ಎನ್ನುವಂತಹ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕಾಪು ವಾಮನ ಶೆಣೈ ಎನ್ನುವವರು ಪ್ರವಾಸಿ ಎನ್ನುವಂತಹ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅನಂತರದ ಪತ್ರಿಕೆಗಳೆಲ್ಲ ಕನ್ನಡದ ಹೋರಾಟಕ್ಕೆ ಸ್ಫೂರ್ತಿ ತುಂಬುವಂತಹ ಪತ್ರಿಕೆಗಳು. ಕಾಸರಗೋಡಿನ ಕನ್ನಡ ಕಹಳೆಯಾಗಿರ್ಬೋದು, ನಾಡಪ್ರೇಮಿಯಾಗಿರ್ಬೋದು, ಕಾಸರಗೋಡು ಸಮಾಚಾರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಶೀರ್ಷಿಕೆಗಳಲ್ಲಿ ಬಂದ ಪತ್ರಿಕೆಗಳು ಕಾಸರಗೋಡಿನಲ್ಲಿ ಹುಟ್ಟಿಕೊಂಡು, ಆದರೆ ಆರ್ಥಿಕ ಮುಗ್ಗಟ್ಟಿನಿಂದ ಕೆಲವೇ ವರ್ಷ ಅವುಗಳು ಚಾಲ್ತಿಯಲ್ಲಿತ್ತು ಎನ್ನುವಂಥದ್ದು ಮುಖ್ಯ. ಅಜಂತ ಮತ್ತು ಇನ್ನಿತರ ನವಚೇತನ ಎನ್ನುವಂತಹ ಒಂದು ಸಾಹಿತ್ಯ ಪತ್ರಿಕೆಗಳು ಕಾಸರಗೋಡಿನಲ್ಲಿದ್ದವು. ಎಂ ವ್ಯಾಸರು ಅದರ ಸಂಪಾದಕರಾಗಿದ್ದರು. ನಾಡಪ್ರೇಮಿಯ ಸಂಪಾದಕರು ಎಂ ವಿ ಬಳ್ಳೋಳರಾಗಿದ್ದರು. ಕಾಸರಗೋಡಿನ ಕಹಳೆ ಎನ್ನುವಂತಹ ಪತ್ರಿಕೆಯ ಸಂಪಾದಕರು ವೈ ಮಹಾಲಿಂಗ ಭಟ್ರಾಗಿದ್ದರು. ಹೀಗೆ ಬೇರೆ ಬೇರೆ ಸಾಹಿತಿಗಳು, ಕಲಾವಿದರು, ಸಾಮಾಜಿಕ ಕಾರ್ಯಕರ್ತರು ಪತ್ರಿಕೆಯನ್ನು ಮುನ್ನಡೆಸಿದಂತಹ ಒಂದು ಇತಿಹಾಸ ನಮಗೆ ದೊರಕ್ತಾ ಇದೆ. ಒಂದು ಕಾಲದಲ್ಲಿ ಕಾಸರಗೋಡಿನಲ್ಲಿ 4-5 ಪತ್ರಿಕೆಗಳು ಏಕಕಾಲದಲ್ಲಿ ಹೊರಡುತ್ತಿದ್ದಂತಹ ಸಂದರ್ಭ ಇತ್ತು. ಗಡಿನಾಡು, ಪ್ರತಿಸೂರ್ಯ, ಕಾಸರಗೋಡು ಸಮಾಚಾರ, ಕಾರವಾರ, ಉತ್ತರ ದೇಶ, ಹೀಗೆ ಬೇರೆ ಬೇರೆ ಪತ್ರಿಕೆಗಳು ಒಂದೇ ಸಮಯಕ್ಕೆ, ಕೈಯ ಮಲ್ಲಿಗೆ, ಒಂದೇ ಸಮಯಕ್ಕೆ ಒಂದೇ ಸಂದರ್ಭದಲ್ಲಿ ಕಾಸರಗೋಡಿನಿಂದ ಹೊರಡ್ತಾ ಇತ್ತು. ಕನ್ನಡ ಪತ್ರಿಕಾ ರಂಗಕ್ಕೆ ಕಾಸರಗೋಡಿನ ಪತ್ರಕರ್ತರ ಕೊಡುಗೆಯೂ ಬಹಳಷ್ಟಿದೆ. ಬೈಲಂಗಡಿ ರಾಮವರಾಗಿತ್ತಾಯ, ಅಡಿಗರು, ಹಿಂದೂ ಪತ್ರಿಕೆಯ ಅಡಿಗರು, ಅಡಿಗರು, ಆಮೇಲೆ ಎಂ ಗಂಗಾಧರ ಭಟ್ರು, ಎಂ ವಿ ಬಳ್ಳೋಳಾಯರು, ಎಚ್ ಎಂ ನಾರಾಯಣ ಭಟ್ರು, ಹೀಗೆ ಬೇರೆ ಬೇರೆ ಪ್ರದೇಶದವರು
ಕನ್ನಡ ಪತ್ರಿಕೆಗಳಿಗೆ ಸಂಪಾದಕರಾಗಿ, ವರದಿಗಾರರಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವತ್ತು ಎಲ್ಲ ಕನ್ನಡ ಪತ್ರಿಕೆಗಳಲ್ಲಿ ಕೂಡ ನಾವು ಅವಲೋಕನ ಮಾಡಿದರೆ ಕಾಸರಗೋಡಿನ ಕನ್ನಡಿಗರನ್ನು ಕಾಣಬಹುದು. ಕಾಸರಗೋಡಿನ ಕನ್ನಡಿಗರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕೆಲವರಂತೂ ನಿವೃತ್ತರಾಗಿದ್ದಾರೆ. 1982-83 ಹೊತ್ತಿಗೆ ಇಲ್ಲಿ ಹವ್ಯಾಸಿ ಪತ್ರಕರ್ತರ ಸಂಘ ಅಂತ ಎನ್ನುವಂಥ ಒಂದು ಪತ್ರಕರ್ತರ ಸಂಘ ಇತ್ತು. ಶಿವರಾಮ ಕಾಸರಗೋಡು ಅವರ ನೇತೃತ್ವದಲ್ಲಿ ಆರಂಭಗೊಂಡಂತಹ ಒಂದು ಸಂಘ, ಫ್ರೀಲ್ಯಾನ್ಸ್ ಪತ್ರಕರ್ತರ ಸಂಘ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಹವ್ಯಾಸಿ ಪತ್ರಕರ್ತರ ಸಂಘ ಎನ್ನುವ ಹೆಸರಿನಲ್ಲಿ ಆ ಒಂದು ಸಂಘಟನೆ ಬೆಳೆದು ಬಂದಿತ್ತು. ಶಂಪಾ ದೈದೋಟ, ಶ್ರೀಪಟ್ರೆ, ನಿರಂಜನ ವಾನಳ್ಳಿ ಮೊದಲಾದವರು ಆ ಸಂಘಟನೆ ನಡೆಸುತ್ತಿದ್ದಂತಹ ಕೆಲವೊಂದು ಶಿಬಿರಗಳಲ್ಲಿ ಭಾಗವಹಿಸ್ತಾ ಇದ್ದರು. ಹರಿಕೃಷ್ಣ ಪುನರೂರು ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಹೀಗೆ ಬೇರೆ ಬೇರೆ ಪ್ರದೇಶದವರು ಈ ಶಿಬಿರಗಳಲ್ಲಿ ಮತ್ತು ಕಮ್ಮಟಗಳಲ್ಲಿ ಇಲ್ಲಿ ಭಾಗವಹಿಸಿದ್ದರು. ಹೀಗೆ ಪತ್ರಿಕಾ ಒಂದು ಪರಂಪರೆ ಕಾಸರಗೋಡಿನಲ್ಲಿ ಹುಟ್ಟಿ ಆಮೇಲೆ ಬೆಳೆದು ವಿಕಾಸಗೊಂಡು ಅನೇಕ ಪತ್ರಕರ್ತರಿಗೆ ಒಂದು ಔದ್ಯೋಗಿಕ ನೆಲೆಯನ್ನು ಅಥವಾ ಭದ್ರತೆಯನ್ನು ಒದಗಿಸುವಂತಹ ಒಂದು ಪತ್ರಿಕಾ ಸಂಘಟನೆಗಳು ಇಲ್ಲಿ ಇದ್ದು ಅನ್ನುವಂಥದ್ದು ಮುಖ್ಯ. ಇವತ್ತಿನ ಕಾಲಘಟ್ಟದಲ್ಲಿ ಪತ್ರಿಕೆಗಳ ಬಗ್ಗೆ ಅಥವಾ ಪತ್ರಿಕೋದ್ಯಮದ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಕಾಳಜಿ, ವಿಶೇಷವಾದಂತಹ ಒಂದು ಪ್ರಯತ್ನ, ವಿಶೇಷವಾದಂತಹ ಒಂದು ಆಸಕ್ತಿ ಒಂದು ಹಿನ್ನಡೆಯಾಗಿದ್ದರೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದ್ದರೂ ಕೂಡ ಪತ್ರಿಕೆಗಳು ಇವತ್ತು ನಮ್ಮ ಜೀವನದ ಜನಮನದ ಜೀವನಾಡಿಯಾಗಿ, ಜನಪರ ಧ್ವನಿಯಾಗಿ, ಜನಜೀವನದ ಒಂದು ಪ್ರಧಾನ ಅಂಗವಾಗಿ ಇವತ್ತು ಕೂಡ ಇಲ್ಲಿ ಇದೆ ಎನ್ನುವಂಥದ್ದು ಮುಖ್ಯ. ಕನ್ನಡ ಪತ್ರಿಕೆಗಳ ಇತಿಹಾಸ ಮತ್ತು ಅದರ ವಿಕಾಸವನ್ನು ಗುರುತಿಸುವಾಗ ಇಡೀ ಕರ್ನಾಟಕದಲ್ಲಿ ಕಾಸರಗೋಡಿನ ವಿಶೇಷವಾದಂತಹ ಕಾಸರಗೋಡಿಗೆ ಒಂದು ವಿಶೇಷವಾದಂತಹ ಒಂದು ಸ್ಥಾನವಿದೆ. ಯಾಕೆಂದರೆ ಈಶ್ವರಯ್ಯರಂತಹ ಪತ್ರಕರ್ತರು, ನಮ್ಮ ನಿತ್ಯಾನಂದ ಪಡ್ರೆಯಾಗಲಿ, ಶ್ರೀ ಪಡ್ರೆಯಾಗಲಿ, ಇಂಥ ಪತ್ರಕರ್ತರು ಇವರೆಲ್ಲ ಕಾಸರಗೋಡಿನವರು ಎನ್ನುವಂಥದ್ದು ಹೆಮ್ಮೆಯ ವಿಷಯ. ನಾನಾಗಲೇ ಹೇಳಿದ ಹಾಗೆ ಅನೇಕ ಮಂದಿ ಪತ್ರಕರ್ತರು ಇಲ್ಲಿ ಬಾಳಿ ಬೆಳಗಿದ್ದಾರೆ. ಪತ್ರಿಕಾ ವರದಿಗಾರಿಕೆಯಿಂದ, ಸಂಪಾದಕೀಯದಿಂದ ಅಥವಾ ಇನ್ನಿತರ ನೆಲೆಗಳಿಂದ ಅವರು ಪತ್ರಿಕಾ ಕ್ಷೇತ್ರವನ್ನು ಸದೃಢಗೊಳಿಸಿದ್ದಾರೆ ಮತ್ತು ಸಂಪನ್ನಗೊಳಿಸಿದ್ದಾರೆ ಎನ್ನುವಂಥದ್ದು ಮುಖ್ಯ. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ ಹಾಗೆ ಮಂಗಳೂರು ಸಮಾಚಾರ ಎನ್ನುವಂತಹ ಒಂದು ಪತ್ರಿಕೆ ಕನ್ನಡದ ಪ್ರಥಮ ಪತ್ರಿಕೆ. ಮೊದಲದು ಮಂಗಳೂರಿನಿಂದಲೂ, ಅನಂತರ ಉತ್ತರ ಕರ್ನಾಟಕದ ಬೆಳಗಾವಿಯಿಂದಲೂ ಅದು ಪ್ರಕಟವಾಗ್ತಾ ಇತ್ತು. ಅದರ ನಂತರ ಕರ್ನಾಟಕದಲ್ಲಿ ಬೇರೆ ಬೇರೆ ಪತ್ರಿಕೆಗಳ ಉದಯವಾಯಿತು. ಪತ್ರಿಕೆಗಳು ನಿರಂತರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸತೊಡಗಿದರು. ಸಾಹಿತ್ಯಿಕ, ಸಾಂಸ್ಕೃತಿಕ ಬರಹಗಳು, ಅಂಕಣ ಬರಹಗಳು, ವಿಮರ್ಶೆಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಜನಮನವನ್ನು ಸೆಳೆದು ಜನಪರವಾದಂತಹ ಕೆಲವು ನಿಲುವುಗಳನ್ನು ತಾಳಿಕೊಂಡು ಇವತ್ತು ಅದು ಮುಂದೆ ಬಂದಿದೆ. ಕನ್ನಡ ಪತ್ರಿಕೋದ್ಯಮದ ಇತಿಹಾಸವನ್ನು ವಿವರಿಸುವಾಗ ಕಾಸರಗೋಡಿಗೆ ವಿಶೇಷವಾದ ಸ್ಥಾನವಿದೆ ಎನ್ನುವಂಥದ್ದನ್ನು ಕೂಡ ಅದು ಸಾಬೀತುಪಡಿಸಿದೆ. ಕಾಸರಗೋಡಿನಲ್ಲಿ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಪತ್ರಿಕೆಗಳು ಸ್ವಲ್ಪ ಕುಸಿತ ಸಂಭವಿಸಿದರೂ ಕೂಡ ಓದಲಿದ್ದಾರೆ ಎನ್ನುವಂಥದ್ದು ಮುಖ್ಯ. ಆದರೆ ಪತ್ರಿಕೆಗಳನ್ನು ತಲುಪಿಸುವಂತಹ ಒಂದು ಮಾಧ್ಯಮಗಳು ಇವತ್ತು ಕಡಿಮೆಯಾಗಿದೆ. ಮೊದಲೆಲ್ಲ ಮನೆ ಮನೆಗೆ, ಅಂಗಡಿಗಳಿಗೆ ಪತ್ರಿಕೆಗಳನ್ನು ರವಾನಿಸುವಂತಹ, ಪತ್ರಿಕೆಗಳನ್ನು ತಲುಪಿಸುವಂತಹ ವ್ಯಕ್ತಿಗಳಿದ್ದರು. ಈಗ ಆ ವ್ಯಕ್ತಿಗಳು ಕಾಣಿಸಿಕೊಂಡಿಲ್ಲ. ಅಂಗಡಿಗಳಲ್ಲಿ ಮಾತ್ರ ಪತ್ರಿಕೆಗಳನ್ನು ಇಟ್ಟಿರುತ್ತಾರೆ ಅಷ್ಟೇ. ಪೇಟೆಗೆ ಬಂದವರು ಪತ್ರಿಕೆಗಳನ್ನು ಖರೀದಿಸುತ್ತಾರೆ. ಆದರೆ ಹಳ್ಳಿಗಳಿಗೆ ಪತ್ರಿಕೆಗಳು ತಲುಪುವುದಿಲ್ಲ ಎನ್ನುವಂಥದ್ದು ಕೂಡ ಒಂದು ಪ್ರಮಾದವಾಗಿ ಉಳಿದುಕೊಂಡಿದೆ. ಅದಕ್ಕೆ ಸರಿಯಾದ ಪ್ರೋತ್ಸಾಹ ಇಲ್ಲ. ಯಾಕೆಂದರೆ ಅದನ್ನು ತಲುಪಿಸುವಂತಹ ವ್ಯಕ್ತಿಗಳು ಕೂಡ ಕಡಿಮೆಯಾಗಿದ್ದಾರೆ. ಪ್ರಸರಣ ವಿಭಾಗದಲ್ಲೂ ಕೂಡ ಹಾಗೆ ಏನೋ ಒಂದು ಹಿನ್ನಡೆ ಉಂಟಾದ ಹಾಗೆ ನಮಗೆ ಕಾಣ್ತಾ ಇದೆ. ಪತ್ರಿಕೆಗಳು ಜನಮನಕ್ಕೆ ತಲುಪಿದಾಗ, ಜನರ ಕೈಗೆ ತಲುಪಿದಾಗ ಅಥವಾ ಜನರಿಗೆ ಇದ್ದಾಗ ಮಾತ್ರ ಜನರನ್ನು ಸ್ವೀಕರಿಸುತ್ತಾರೆ ಇವತ್ತಿನ ಕಾಲಘಟ್ಟದಲ್ಲಿ. ಮೊದಲೆಲ್ಲ ಹಾಗೆಲ್ಲ ಪತ್ರಿಕೆಗಳನ್ನು ಹುಡುಕಿಕೊಂಡು ಹೋಗುವ ಕಾಲ ಇತ್ತು. ಒಂದು ಮನೆಯಲ್ಲಿ ಒಂದು ಪತ್ರಿಕೆಗಳಿದ್ದರೆ ಬೇರೆ ಬೇರೆ ನೆರೆಮನೆಯವರು
ಮತ್ತು ಬೇರೆ ಬೇರೆ ಜನರು ಬಂದಲ್ಲಿ ಹೋಗ್ತಾ ಇದ್ದಾರೆ. ಒಂದು ವಾಚನಾಲಯ ಅಥವಾ ಗ್ರಂಥಾಲಯಕ್ಕೆ ಪತ್ರಿಕೆ ಬರೆದಿದ್ದರೆ ಅನೇಕ ಮಂದಿ ಓದುವರಿದ್ದಾರೆ. ವಾರ್ತೆಗಳು ಕೂಡ ಹಾಗೆ. ಹಿಂದಿನ ಕಾಲದಲ್ಲಿ ಬಹಳ ತಡವಾಗಿ ಬರುತ್ತಿದ್ದು, ಇವತ್ತಿನ ಕಾಲದಲ್ಲಿ ವೇಗದಲ್ಲಿ ಬರುತ್ತಿದ್ದರೂ ಕೂಡ ಪತ್ರಿಕೆಗಳನ್ನು ಓದುವವರ ಸಂಖ್ಯೆಯಲ್ಲಿ ಹಿನ್ನಡೆ ಕಾಣುತ್ತಿರುವುದು ಒಂದು ಪ್ರಮಾದವಾಗಿ ಇವತ್ತು ಉಳಿದುಕೊಂಡಿದೆ. ಯಾಕೆಂದರೆ ಓದುವ ಹುಚ್ಚು ಅಥವಾ ಓದುವ ಹವ್ಯಾಸ ಈಗ ಕಡಿಮೆಯಾದ ಕಾರಣ ಪತ್ರಿಕೆಗಳು ಕೂಡ ಅದನ್ನು ತೀವ್ರವಾಗಿ ಬಾಧಿಸಿವೆ ಎನ್ನುವಂಥನ್ನು ನಾವು ಸ್ಮರಿಸಬೇಕು. ಸಂಘ ಸಂಸ್ಥೆಗಳು, ಪತ್ರಿಕಾ ಸಂಘಟನೆಗಳು ಅಥವಾ ಕನ್ನಡ ಸಂಘಟನೆಗಳು ಇವತ್ತು ಮಾಡಬೇಕಾದಂತಹ ಒಂದು ಮುಖ್ಯ ಕರ್ತವ್ಯ ಏನು ಅಂತ ಹೇಳಿದರೆ ಓದುವ ಹವ್ಯಾಸವನ್ನು ಬೆಳೆಸುವಂಥದ್ದು. ವಿದ್ಯಾರ್ಥಿಗಳಲ್ಲಿ, ಯುವಜನರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವಂಥದ್ದು, ಶಾಲೆಗಳಿಗೆ ಪತ್ರಿಕೆಗಳನ್ನು ವಿತರಿಸುವಂಥದ್ದು, ಸಂಘಟನೆಗಳು ಆರ್ಥಿಕವಾಗಿ ಸ್ವಲ್ಪ ವ್ಯಯಿಸಿ ಆರ್ಥಿಕ ಧನವನ್ನು ಸಂಪನ್ಮೂಲವಾಗಿ ಬಳಸಿ ಅದನ್ನು ವ್ಯಯಿಸಿಕೊಂಡು ಪತ್ರಿಕೆಗಳನ್ನು ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿತರಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ನಮ್ಮ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಈಗಾಗಲೇ ಅವರು ಹೇಳಿದ ಹಾಗೆ ಪತ್ರಕರ್ತರಿಗೆ ಕೊರೋನಾ ಸಮಯದಲ್ಲಿ ಕಿಟ್ ವಿತರಿಸಿದೆ, ಪತ್ರಕರ್ತರ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಿದೆ, ಪತ್ರಕರ್ತರ ಸಮಸ್ಯೆಗಳಿಗೆ ಕೆಲವು ತ್ವರಿತವಾಗಿ ಸ್ಪಂದಿಸಿದೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಅನೇಕ ಮಂದಿ ಇಲ್ಲಿ ಶಿಬಿರಗಳನ್ನು ಸಂಘಟಿಸಿದ್ದಾರೆ. ಅವರು ಪತ್ರಿಕೆಗಳಿಗೆ ಬೇಕಾದಂತಹ ಕೆಲವು ಉಚಿತವಾದ ಮಾಹಿತಿಯನ್ನು ಕೊಡುವಂತಹ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಪತ್ರಿಕೆಗಳನ್ನು ಮತ್ತೆ ಬೆಳೆಸುವಂತಹ, ಪತ್ರಿಕೆಗಳನ್ನು ಉಳಿಸುವಂತಹ ಒಂದು ಕಾರ್ಯಕ್ಕೆ ಬಹಳ ಸ್ಫೂರ್ತಿ ಅಂತ ಹೇಳಬಹುದು. ಕಾಸರಗೋಡು ಅಂದರೆ ಈಗಾಗಲೇ ನಾವೆಲ್ಲ ತಿಳಿದಿರುವ ಹಾಗೆ ಕನ್ನಡದ ಅಸ್ತಿತ್ವ ಇಲ್ಲಿ ಅಲುಗಾಡ್ತಾ ಇದೆ. ಕನ್ನಡದ ಬೇರು ಇಲ್ಲಿ ಬಲವಾಗಿ ಊರಿದಂತಹ ಒಂದು ಸ್ಥಳ ಈಗ ವಿಷಯವಾಗುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಕನ್ನಡವನ್ನು ಉಳಿಸುವಂಥ, ಪತ್ರಿಕೆಗಳನ್ನು ಉಳಿಸುವ ಮೂಲಕ, ಕನ್ನಡ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವು ಕನ್ನಡವನ್ನು ಉಳಿಸಬಹುದು. ಆ ಕಾರ್ಯಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಮತ್ತು ಬದ್ಧರಾಗಬೇಕು. ಕೇವಲ ಒಂದು ಪತ್ರಿಕಾ ದಿನಾಚರಣೆಗೆ ಮಾತ್ರ ಇದು ಸೀಮಿತವಾಗದೆ ಇಂತಹ ಸಂಘಟನೆಗಳು ಮತ್ತೆ ಮತ್ತೆ ಕನ್ನಡವನ್ನು ಉಳಿಸುವ ಮತ್ತು ಬೆಳೆಸುವ ಮತ್ತು ಕನ್ನಡದ ಕಾರ್ಯಕ್ಕೆ ನೀರನ್ನು ಪ್ರೋತ್ಸಾಹಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನಮ್ಮ ಈ ಕೆಲಸ ಕಾರ್ಯಗಳು ಮತ್ತು ಇವತ್ತಿನ ಈ ಒಂದು ಮಹತ್ವದ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಮತ್ತು ಸಾಕಾರಗೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಒಂದು ಸಂಸ್ಥೆ ಇದೆ. ಅದು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೆ ಬೇರೆ ಬೇರೆ ವಲಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಿಂದ ಇನ್ನಷ್ಟು ಕಾರ್ಯಕ್ರಮಗಳು ಮುಂದುವರಿಯಿರಿ, ನಮ್ಮೆಲ್ಲರನ್ನು ಒಗ್ಗೂಡಿಸುವಂತಹ, ನಮ್ಮೆಲ್ಲರ ಮನಸ್ಸುಗಳನ್ನು ಬಿಸೆಯುವಂತಹ, ನಮ್ಮೆಲ್ಲರ ಭಾವನೆಗಳನ್ನು ಅರಳಿಸುವಂತಹ ಮತ್ತು ನಮ್ಮೆಲ್ಲರನ್ನು ಒಟ್ಟಾಗಿಸುವಂತಹ ಒಂದು ಮಹಾಕೈಕ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ನಮ್ಮ ಕವಿಗಳು ಹೇಳಿದ ಹಾಗೆ ಐಕ್ಯ ಧರ್ಮದ ರಸಕ್ಕೆ ಜೀವದ ಬೆಸುಗೆ ಕೂಡಿ ಬರೆ ಭೀಮಗಳ ನಮ್ಮದುಂಟು, 14 ಲೋಕವನ್ನು ಸಪ್ತ ಸಾಗರವನ್ನು ದಾಟುವ ಶಕ್ತಿ ವೇಗ ಉಂಟು. ಈ ಹೊಂದಾಣಿಕೆಗೆ, ಈ ಒಗ್ಗೂಡುವಿಕೆಗೆ, ಈ ಒಟ್ಟಾಗುವಿಕೆಗೆ ಅಂತಹ ಶಕ್ತಿ ಉಂಟು. ಅದು ಬೇರೆ ಬೇರೆ ಕಾರ್ಯಕ್ರಮಗಳು ಯಾವುದೇ ಇರಲಿ, ಮನುಷ್ಯ ಮನಸ್ಸುಗಳನ್ನು ಬೆಸೆಯುವಂತಹ, ಮನುಷ್ಯರನ್ನು ಒಟ್ಟಾಗಿಸುವಂತಹ, ಆ ಮೂಲಕ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ, ಪರಸ್ಪರ ನಮ್ಮ ಭಾವನೆಗಳನ್ನು, ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ, ನಮ್ಮ ಮನಸ್ಸು ಹೃದಯಗಳನ್ನು ಬೆಸೆಯುವಂತಹ, ಆ ಮೂಲಕ ನಾವು ನಮ್ಮನ್ನು ಅರ್ಥೈಸುವಂತಹ ಒಂದು ಕೆಲಸ ಸಾರ್ಥಕವಾಗಿ ಈ ಸಂಸ್ಥೆಯಿಂದ ನಡೀತಾ ಇದೆ. ಈ ಪತ್ರಿಕಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮ ಇದೆ ಮತ್ತು ಮುಖ್ಯ ಅತಿಥಿಗಳ ಭಾಷಣ ಇದೆ. ಅವೆಲ್ಲ ಈ ಒಂದು ಸಂದರ್ಭವನ್ನು ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿನಿಯೋಗಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಆರೋಗ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು. ಅದರ ಲಕ್ಷಣವಾಗಿ ಉದ್ಘಾಟನೆ ಮಾಡಿದ ಕೆ ವಿ ರಮೇಶರು ಮಾತಾಡಿ, ಅವರು ತುಂಬ ಒಳ್ಳೆಯವರು. ಇವತ್ತು ಅಭಿನಂದನೆಗೊಳ್ಳುವ, ಗೌರವಕ್ಕೆ ಪಾತ್ರರಾಗುವ ವಿಶ್ವಾಸರು, ನನ್ನ ವಿಶ್ವಾಸ ಪ್ರಕಾರ ಅವರು ಕೂಡ ತುಂಬ ಮಾತಾಡುವವರು. ರಾಧಾಕೃಷ್ಣ ಉಳಿಯತರ್ಕದವರು ಕವಿ ಹೃದಯದ ಪತ್ರಕರ್ತ. ಅವರು ಸುದೀರ್ಘವಾದ ಒಂದು ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ಮಾತನಾಡಿ ತಮ್ಮ ಒಳ್ಳೆತನವನ್ನು ಪ್ರದರ್ಶಿಸಿ, KCMನ ನಮ್ಮ ಪುರುಷೋತ್ತಮಣ್ಣ ಎಷ್ಟು ಮಾತಾಡ್ಯಾರು ಅಂತ ಅವರ ಆತ್ಮೀಯರಲ್ಲಿ ಒಬ್ಬರಾದ ನನಗೆ ಗೊತ್ತಿದೆ.
ಹಾಗಿದ್ದರೆ ದುಷ್ಟನಾಗಿ ಉಳಿದವ ನಾನೊಬ್ಬನೇ. ಯಾವ ಕಾರಣಕ್ಕೂ ವೇದಿಕೆಗೆ ಬರುವುದಿಲ್ಲ ಅಂತ ಹಠ ಹಿಡಿದ ನನ್ನನ್ನು ಯಾವುದೋ ಒಂದು ವೇಷದಲ್ಲಿ ವೇದಿಕೆಗೆ ತರಬೇಕು ಎನ್ನುವ ಹಠ. ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಇದಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾತನಾಡುವ ಸಂದರ್ಭ ಸಿಕ್ಕಿದಾಗ ಮೈಕಿನ ಮುಂದೆ ಬರದೇ ಇರುವುದಕ್ಕೆ ನಾನು ಶೇಣಿಯವರ ಮೊಮ್ಮಗ ಅಲ್ಲದೆ ಆಗಿದೆ. ಸದ್ಯಕ್ಕೆ ಅದು ಅಲ್ಲದೆ ಇದ್ದದ್ದರಿಂದ ಮತ್ತು ಅದು ಹೌದಾದ್ದರಿಂದ ನಾನೀಗ ನಿಮ್ಮ ಮುಂದೆ ನಿಂತಿದ್ದೇನೆ. ಸಹೋದರ ಎದುರುಬೇಡಿ, ತುಂಬ ಹೊತ್ತನ್ನು ತೆಗೆಯುವುದಿಲ್ಲ. ಇಲ್ಲಿ ಒಂದು ವಿಚಾರವನ್ನು ನಾವು ಮಾತಾಡಬೇಕು. ಪತ್ರಿಕಾ ದಿನಾಚರಣೆ ಅಂತ ನಾವು ಜುಲೈ 1ರಂದು ತುಂಬ ವರ್ಷದಿಂದ ಕೊಂಡಾಡ್ತಾ ಇದ್ದೇವೆ. ಬಂದ ಮೇಲೆ ಪ್ರಧಾನವಾಗಿ ನನ್ನನ್ನು ಕಾಡುವ ಒಂದು ಪ್ರಶ್ನೆ ಇಲ್ಲ. ಪತ್ರಿಕಾ ದಿನಾಚರಣೆ ವರ್ಷಕ್ಕೊಮ್ಮೆ ಬರುವುದ? ಪತ್ರಿಕೆಗಳಿಲ್ಲದ ದಿನವೇ ನಮ್ಮ ಬದುಕಿನಲ್ಲಿದ್ದದ್ದು ಬಹಳ ಕಡಿಮೆ. ಅದು ಯಾವಾಗ ನಮ್ಮ ಬದುಕನ್ನು ಅದು ಹಾಸುಹೊಕ್ಕಾಗಿ ಪ್ರವೇಶಿಸಿತು ಆವತ್ತಿನಿಂದ ನಮ್ಮ ಬದುಕು ಪತ್ರಿಕೆಗಳ ಜೊತೆಯಲ್ಲಿಯೇ ಸಾಗಿ ಬಂತು. ಶಾಲಾ ದಿನಗಳಲ್ಲಿ ನನ್ನ ಹಿರಿಯರು ಓದುತ್ತಿದ್ದಂತಹ ಪತ್ರಿಕಾ ಶೈಲಿಯನ್ನು ನೋಡಿ ಅದನ್ನೇ ಅನುಕರಿಸುತ್ತಿದ್ದವನ. ನಮ್ಮ ಅಜ್ಜ ಪತ್ರಿಕೆಯನ್ನು ಓದುವುದಕ್ಕೆ ಒಂದು ಕ್ರಮ ಇತ್ತು. ಪತ್ರಿಕೆಯೊಳಗೆ ಅವರೊಳಗೆ ಪತ್ರಿಕೆ ಅಂತ ಗೊತ್ತಾಗ್ತಿರಲಿಲ್ಲ. ಎಲ್ಲಿಯವರೆಗೆ ಅಂತಂದರೆ ನಮ್ಮ ಮನೆಗೆ ಬಂದವರಿಗೆ ಗೊತ್ತಿರಬಹುದು, ಅಶೋಕನಗರ ಮನೆಗೆ ಅವರೊಂದು ಈಸಿ ಚಾರಲ್ಲಿ ಕೂತ್ಕೊಳ್ತಿದ್ರು. ಅದಕ್ಕೆ ಇದೇ ರೀತಿಯ ಕಿಟಕಿಗಳಿತ್ತು ವಿಶಾಲವಾದ. ಅಲ್ಲಿಂದ ಮಳೆಯ ನೀರು ಸೀರಣಿ ಪಡೆದು ಈಸಿ ಚಾರ್ ಸಹಿತ ನಮ್ಮ ಅಜ್ಜ ಒದ್ದೇ ಆದರು. ಅವರಿಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಅದು ಓದು, ಅದು ಕೇವಲ ಪತ್ರಿಕಾ ರಂಗಕ್ಕೆ ಸೀಮಿತವಾದ್ದಲ್ಲ. ಅವರು ಯಾವ ಕೃತಿಗಳನ್ನು ಓದ್ತಿದ್ರು ತಾದಾತ್ಮ್ಯದಿಂದ ಓದ್ತಿದ್ರು. ಮತ್ತೆ ಆ ಓದುವಿಕೆ ತನ್ನದೇ ಆದ ಮಂಥನದ ಪ್ರಭಾವದಿಂದ ಹೊರಗೆ ಬರುತ್ತಿದ್ದದ್ದು ಎಲ್ಲಿ ಅಂತಂದರೆ ಅವರು ಭಾಗವಹಿಸುತ್ತಿದ್ದಂತಹ ವೇದಿಕೆಗಳು. ಅಂದರೆ ಅವರ ಬದುಕಿನಲ್ಲಿ ಪತ್ರಿಕೆಗಳ ಪ್ರಭಾವ ಅಷ್ಟು ಗಾಢವಾಗಿತ್ತು. ಬಹುಶಃ ಅದೇ ಪ್ರಭಾವ ಇರಬೇಕು. ಅವರ 2ನೇ ತಲೆಮಾರಿನ ನಾನು ಈ ಕ್ಷೇತ್ರಕ್ಕೆ ಪೂರ್ಣಾವಧಿ ಕಲಾವಿದನಾಗಿ ಪ್ರವೇಶಿಸಿದೆ. ಅದರ ದುಷ್ಫಲ ಎನ್ನುವ ಹಾಗೆ ನನ್ನ ತಮ್ಮನು ಇದೇ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ನೋಡಿ, ಇದನ್ನು ಸುಕೃತ ಅಂತ ಕರಿಬೇಕು, ದುಷ್ಕೃತ ಅಂತ ಕರಿಬೇಕು ಗೊತ್ತಿಲ್ಲ. ಅಂತೂ ಇರುವ ಬದುಕಿನಲ್ಲಿ ನಾವು ಸಂತೃಪ್ತರಾಗಿದ್ದೇವೆ ಎನ್ನುವಲ್ಲಿಗೆ ಪತ್ರಿಕಾ ದಿನಾಚರಣೆ ಎನ್ನುವಲ್ಲಿಗೆ ಬರ್ತೇವೆ. ಪತ್ರಿಕೆ ಎನ್ನುವುದಕ್ಕೆ ಒಂದೇ ದಿನ ಸೀಮಿತವಾದರೆ ಸಾಕು ಎನ್ನುವುದು ಒಂದು ಪ್ರಶ್ನೆ. ಸಾಲದು ಎನ್ನುವುದು ನನ್ನ ಸಮಜಾಯಿಷಿ. ಯಾಕೆ ಅಂತಂದರೆ ಹಲವು ವಿಚಾರಗಳನ್ನು ನಾವು ಮಾತನಾಡ್ತಾ ಪತ್ರಿಕೋದ್ಯಮ ಇವತ್ತು ಕುಲಗೆಟ್ಟು ಹೋಗಿದೆ. ಪತ್ರಿಕೋದ್ಯಮ ಇವತ್ತು ಪತನಕ್ಕೆ ಒಳಗಾಗಿದೆ. ಬೇರೆ ಬೇರೆ ಮಾಧ್ಯಮಗಳು ಬಂದ ಮೇಲೆ ಪತ್ರಿಕೋದ್ಯಮ ಎನ್ನುವುದು ತನ್ನತನವನ್ನು ಕಳೆದುಕೊಂಡಿದೆ ಅಂತ ನಾವು ಮಾತಾಡ್ತೇವೆ. ಒಂದು ಕ್ಷೇತ್ರ ಹಾಳಾಗಿದ್ದರೆ ಯಾರು ಕಾರಣ? ನಾವೇ ಕಾರಣ. ಹೌದಾ? ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಪತ್ರಿಕೋದ್ಯಮ ಇವತ್ತು ಅಧೋಗತಿಗೆ ತಲುಪಿದೆ ಅಂತ ಮಾತನಾಡಿ ನಮ್ಮ ಭಾಷಣವನ್ನು ನಾವು ಮುಗಿಸಿಬಿಟ್ಟೆವು. ನಮ್ಮದು ಆರಂಭ ಆಗಬೇಕಾದ ಅಲ್ಲಿಂದ ಎನ್ನುವುದು ನನ್ನ ವಾದ. ಒಬ್ಬ ಪತ್ರಕರ್ತನ ಕಾಲವನ್ನು ಯಾರಿಗೂ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಬದಲಾವಣೆಗಳನ್ನು ಯಾರಿಗೂ ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ. ಡಿಜಿಟಲ್ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳು ಈಗ ಇರುವಂತಹ ಆಧುನಿಕ ಮಾಧ್ಯಮಗಳು. ಆದರೆ ಮುಂದಿನ ದಿನದಲ್ಲಿ ಇನ್ಯಾವುದೋ ರೂಪವನ್ನು ಅದು ತಡೆಯಬಹುದು. ಅದನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಆವಾಗ ನಾವು ಏನು ಮಾಡಬೇಕು? ಇರುವ ಮಾಧ್ಯಮಗಳನ್ನು ಶುದ್ಧಗೊಳಿಸುವುದು ಹೇಗೆ ಅಂತ ಆಲೋಚಿಸಬೇಕು. ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಳ್ಬೇಕಾದ್ದು ಈ ನಿಟ್ಟಿನಲ್ಲಿ ಎನ್ನುವುದು ನನ್ನ ವಾದ. ದಯವಿಟ್ಟು ಇದರ ಗಾಂಭೀರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದರೆ ಕುಲಗೆಟ್ಟು ಹೋಗಿದೆ ಅಂತ ನಾವು ಪೂರ್ಣ ವಿರಾಮವನ್ನು ಹಾಕಿಬಿಟ್ರೆ ಅದನ್ನು ಸರಿಪಡಿಸುವುದು ಯಾರಪ್ಪ? ನಮ್ಮ ಹೊಣೆಗಾರಿಕೆ ಎನ್ನುವುದು ಅಲ್ಲಿಗೆ ಮುಗಿದು ಬಿಡ್ತದ? ಇಲ್ಲ ಎನ್ನುವುದು ನನ್ನ ವಾದ. ಯಾಕೆಂತಂದರೆ ಪತ್ರಿಕೋದ್ಯಮದಲ್ಲಿ ನನ್ನ ಅನ್ನವನ್ನು ಕಂಡುಕೊಂಡ ನನಗೆ ಇದರ ಋಣ ಇದೆ.
ಸಾಧ್ಯವಾದರೆ ಇದು ಸರಿಯಾಗಬೇಕು, ಸರಿಪಡಿಸುವುದಕ್ಕೆ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ ಅಂತ ಯೋಚಿಸುವವರಲ್ಲಿ ನಾನೊಬ್ಬ. ಹಾಗಾಗಿ ನಾನೊಂದು ವಿಚಾರವನ್ನು ನೀವೆಲ್ಲರಲ್ಲಿ ಹಂಚಿಕೊಳ್ಳಬೇಕು ಅಂತ ಇದ್ದೆ. ಹಾಳಾಗಿದೆ ಅಂತ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ತೇವೆ, ಹೌದಾ? ಸರಿ ಮಾಡು. ಹೇಗೆ ಸರಿ ಮಾಡು? ಮೊದಲಿಗೆ ಪತ್ರಿಕೋದ್ಯಮದ ನಿಲುವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಶಾಸ್ತ್ರೀಯವಾಗಿ ಪತ್ರಿಕೋದ್ಯಮವನ್ನು ಅಭ್ಯಾಸ ಮಾಡಿದರೆ ಗೊತ್ತಾಗ್ತದೆ, 6 ಪತ್ರಿಕೆಗಳು ಬರ್ತವೆ. ಪತ್ರಿಕೋದ್ಯಮದ ಶಿಕ್ಷಣವನ್ನು ಕಲಿತವರಿಗೆ ಗೊತ್ತಿದೆ. ಪತ್ರಿಕೋದ್ಯಮ BA, ಪತ್ರಿಕೋದ್ಯಮ MA ಅಥವಾ ಪತ್ರಿಕೋದ್ಯಮ ಡಿಪ್ಲೊಮಾ ಕಲಿತವರಿಗೆ ಪ್ರಧಾನವಾಗಿ 6 ಪತ್ರಿಕೆಗಳು ಈಗ ಬಹುಶಃ ಹೆಚ್ಚಾಗಿದೆ ಅಂತ ಕಾಣುತ್ತದೆ. ಅದರಲ್ಲಿ ಒಂದು ಪತ್ರಿಕೋದ್ಯಮ ಮತ್ತು ಕಾನೂನು. ಇದನ್ನು ಓದದೆ ನಮಗಲ್ಲಿಂದ ಸಾಗಿ ಬರುವುದಕ್ಕಾಗುವುದಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣ ಬಂದ ಮೇಲೆ ಯಾರು ಪತ್ರಕರ್ತ? ಎಲ್ಲರೂ ಪತ್ರಕರ್ತ. ಆವಾಗ ನಾವು ಅದನ್ನು ತಿಳಿಯುವುದಕ್ಕೆ ಪ್ರಯತ್ನಿಸಬೇಕು. ಪತ್ರಿಕೋದ್ಯಮ ಮತ್ತು ಕಾನೂನು, ಯಾವುದು ವರದಿ ಆಗ್ತದೆ ಮತ್ತು ಯಾವುದು ವರದಿ ಆಗುವುದಿಲ್ಲ ಎನ್ನುವುದನ್ನು ಕನಿಷ್ಠ ವರದಿ ಮಾಡುವವ ತಿಳಿದಿರಬೇಕು. ಇಲ್ಲದಿದ್ದರೆ ಎಲ್ಲವೂ ಸುದ್ದಿ ಆಗ್ತದೆ. ಇವತ್ತು ಒಬ್ಬ ವ್ಯಕ್ತಿಯ ಖಾಸಗಿತನ, ಒಬ್ಬ ವ್ಯಕ್ತಿಯ ದೌರ್ಬಲ್ಯ, ಒಬ್ಬ ವ್ಯಕ್ತಿಯ ರೋಗ ಎಲ್ಲವೂ ಸುದ್ದಿಯಾಗಿ 4 ಜನ ಆಡುವ ಹಾಗೆ, ಗೇಲಿ ಮಾಡುವ ಹಾಗೆ ನಾವು ಸುದ್ದಿಗಳನ್ನು ತಯಾರಿಸುವ ಸ್ಥಿತಿಗೆ ನಾವು ಬರ್ತೇವೆ. ಅದು ಬರಬಾರದು ಎನ್ನುವುದರಿಂದ ನಾವು ಮಾಡಬೇಕಾದ್ದು ಹೇಗೋ ಪತ್ರಿಕಾ ದಿನಾಚರಣೆ ಅಂತ ನಾವು ಆಚರಿಸ್ತೇವೆ, ಪರಿಣತರನ್ನು ಕರೆಸ್ತೇವೆ, ನಾವು ಅವರಿಂದ ತರಗತಿಗಳನ್ನು, ಉಪನ್ಯಾಸಗಳನ್ನು, ಭಾಷಣಗಳನ್ನು ಮಾಡಿಸ್ತೇವೆ ಎನ್ನುವಾಗ 15 ವರ್ಷಗಳ ಕಾಲ ನಿರಂತರವಾಗಿ ಇದನ್ನು ನಡೆಸಿಕೊಂಡು ಬಂದಂತಹ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ, ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಂತಹ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಿತವಾಗಿ ಸ್ವತಂತ್ರ ಪತ್ರಿಕೋದ್ಯಮ, ಹವ್ಯಾಸಿ ಪತ್ರಿಕೋದ್ಯಮ ಸಂಘದ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಯಾರನ್ನು ನಾವು ಶುದ್ಧ ಪತ್ರಕರ್ತರು ಅಂತ ಕರೀತೇವೋ, ಯಾರನ್ನು ನಾವು ಒಳ್ಳೆ ಪತ್ರಕರ್ತರು ಅಂತ ಕರೀತೇವೋ ಅಂತಹ ಹಿರಿಯರನ್ನು ಕರೆಸಿ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರುವ ಅಷ್ಟೂ ಮಂದಿಗೆ ಒಂದು ತರಬೇತಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡುವ. ಹೇಳಿದಷ್ಟು ಸುಲಭ ಇಲ್ಲ, ನನಗೆ ಗೊತ್ತಿದೆ. ಹೇಳಿದಷ್ಟು ಸುಲಭ ಆಗುವುದಿಲ್ಲ, ಬನ್ನಿ ಅಂತಂದರೆ ಬರುವುದಿಲ್ಲ. ಯಾಕೆಂತಂದರೆ ಇವತ್ತು ನಾನು ಮಾಡಿದ್ದೇ ಸುದ್ದಿ, ನಾನು ತಯಾರಿಸಿದ್ದೇ ಪತ್ರಿಕೆ, ನಾನು ಸಿದ್ಧಗೊಳಿಸಿದ್ದೇ ವರದಿ ಎನ್ನುವಾಗ ಒಂದು ಛಾವಣಿಯಡಿಗೆ ನಾವು ಸಾಧ್ಯವಾದರೆ ಎಲ್ಲರನ್ನು, ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರನ್ನು ತಂದು ಅವರಿಗೊಂದು ತಯಾರಿಯನ್ನು ನಾವು ಕೊಟ್ಟರೆ, ಒಳಿತು ಮತ್ತು ಕೆಡುಕುಗಳ ಒಂದು ಜಾಗೃತಿಯನ್ನು ನಾವು ಕೊಟ್ಟರೆ, ಪತ್ರಿಕೋದ್ಯಮ ಸ್ವಾಮಿ ನಾಳೆ ಒಳ್ಳೆಯದಾಗ್ತದೆ. ಹೌದಾ? ನಾನು ನಂಬುತ್ತೇನೆ. ಒಳ್ಳೆಯ ಮನಸ್ಸು ಉಂಟು, ಒಳ್ಳೆಯದು ಮಾಡುವ ಮನಸ್ಸು ಉಂಟು, ಖಂಡಿತವಾಗಿ ಇದಕ್ಕೊಂದು ದಾರಿ ಉಂಟು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಸಾಮಾಜಿಕ ಜಾಲತಾಣದಲ್ಲಿ ಯಾವನೋ ಒಬ್ಬ ಏನನ್ನೋ ಮಾಡಿದ ಎನ್ನುವ ಕಾರಣಕ್ಕೆ ನಮ್ಮ ಸಿಂಹಾಸನವನ್ನು ಅಲಂಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಅವರ ಶ್ರೀಮತಿಯವರಿಗೆ ಆಗಮಿಸಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ನಾರಾಯಣ ತೋಟದವರು ಅವರು ವೇದಿಕೆ ಬರಬೇಕು. ಹಾಗೆಯೇ ಡಾಕ್ಟರ್ ವೆಂಕಟರಮಣ ಅವರ ವೆಂಕಟರಮಣ ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.